ಓಕೆ, ಇವತ್ತಿನ ಒಂದು ದೇವರ ವಾಕ್ಯ ಒಂದು ಟೈಟಲ್ ಏನಪ್ಪಾ ಅಂದ್ರೆ ಸಣ್ಣ ಗೋದಲಿ ಅನ್ನುವಂತ ಒಂದು ಪದದ ಮೇಲೆ ನಾನು ದೇವರ ವಾಕ್ಯವನ್ನ ನಿಮಗೆ ವಾಕ್ಯ ಸಾರ್ತೇನೆ. ಗೋದಲಿ ಅನ್ನುವಂಥದ್ದು ಅದನ್ನ ಎಲ್ಲಿ ಉಪಯೋಗ ಮಾಡ ಅಂದ್ರೆ ಅದು ಎಲ್ಲಿ ನಾವು ಕಾಣ್ತೇವೆ ಅಂದ್ರೆ ದನಗಳನ್ನ ಕಟ್ಟುವಂತ ಒಂದು ಕೊಠಡಿ ಅನ್ನೋಕ್ಕಿಂತಲೂ ಆ ಕೊಟ್ಟಿಗೆಯಲ್ಲಿ ದನಗಳಿಗೆ ಊಟ ಹಾಕುವಂತ ಆಹಾರ ಹಾಕುವಂತ ಒಂದು ಜಾಗ ಅದು ಗೋದಲಿ ಎಂಬುದಾಗಿ ನಾವು ಕಾಣ್ತೇವೆ. ಅಲ್ಲೆಲೂಯ. ಗೋದಲಿ ದನಗಳಿಗೆ ಮೇವನ್ನು ಹಾಕ್ಲಿಕ್ಕೆ ಏನು ಉಪಯೋಗ ಮಾಡ್ಕೊಳ್ತಾರಲ್ಲ ಅದಕ್ಕೆ ಗೋದಲಿ ಎಂಬುದಾಗಿ ನಾವು ಹೇಳ್ತೇವೆ. ಅಲ್ಲೆಲೂಯ. ಆದ್ರೆ ನಿಜವಾದಂತ ಗೋದಲಿ ಏನಾಗಿದೆ ಅನ್ನುವಂಥದ್ದನ್ನ ಇವತ್ತು ದೇವರ ವಾಕ್ಯದಿಂದ ನಾವು ಕಲಿತುಕೊಳ್ಳೋಣ. ಲೂಕನ ಸುವಾರ್ತೆ 2ನೇ ಅಧ್ಯಾಯ 6 ಮತ್ತು 7 ವಚನಗಳನ್ನ 7ನೇ ವಚನವನ್ನ ನಾವು ಓದೋಣ. ಆಗ ಮರಿಯಳು ಪೂರ್ಣ ಗರ್ಭಿಣಿಯಾಗಿ ಯಾಗಿದ್ದಳು. ಅವರು ಅಲ್ಲಿದ್ದಾಗ ಆಕೆಗೆ ದಿನ ತುಂಬಿತ್ತು. ಆಕೆಯು ತನ್ನ ಚೊಚ್ಚಲ ಮಗನನ್ನು ಎತ್ತು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿದಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಮರಿಯಳು ಕಾರಣ ಸುಮಾರಿ ಬಳಸಿಕೊಳ್ಳಿಸ್ಕೊರ ಅವರೆಲ್ಲರೂ ಆ ಬೆತ್ಲೆಹೇಮ್ ಅನ್ನುವಂತ ಒಂದು ದಾವಿದನೂರಿಗೆ, ಯೂದಾಯದಲ್ಲಿರುವಂತ ಬೆತ್ಲೆಹೇಮ್ ಅಂತ ದಾವಿದನೂರಿಗೆ ಅವ್ರು ಹೋಗ್ತಾ ಇದ್ದಾರೆ. ಸೊ ಅಲ್ಲಿ ವಾಕ್ಯ ಹೇಳ್ತದೆ, ಅವರು ಯೂದಾಯದಲ್ಲಿ ಆ ಹೆಸರನ್ನ ಬರೆಸಿಕೊಳ್ಳೋದಕ್ಕೋಸ್ಕರ ಹೋದಾಗ ಬೈಬಲ್ ಕ್ಲಿಯರ್ ಆಗಿ ವಚನ ಹೇಳ್ತದೆ, ಮರಿಯಳು ಪೂರ್ಣ ಗರ್ಭಿಣಿಯಾಗಿದ್ದಳು. ಯೇಸು ಸ್ವಾಮಿ ಹುಟ್ಟಬೇಕಾದ ಸಮಯದಲ್ಲಿ ಮರಿಯಳು ಪೂರ್ಣ ಗರ್ಭಿಣಿಯಾಗಿ ಆಕೆಗೆ ದಿನ ತುಂಬಿದಾಗ ನೋಡಿ, ದಿನ ತುಂಬಿತ್ತು. ಆಕೆಯು ತನ್ನ ಚೊಚ್ಚಲ ಮಗನನ್ನು ಎತ್ತು ಬಟ್ಟೆಯಲ್ಲಿ ಸುತ್ತಲಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿದಳು ಎಂದು ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಎಲ್ಲಿ ಮಲಗಿಸಿದಳಂತೆ? ಅವನನ್ನ, ಆ ಯೇಸುವನ್ನ ಗೋದಲಿಯಲ್ಲಿ ಮಲಗಿಸಿದಳು. ಆಮೇಲೆ ಹಾಗಾದ್ರೆ ಸನ್ನಿವೇಶ ಸ್ವಲ್ಪ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋಣ. ಯೇಸು ಸ್ವಾಮಿ ಇನ್ನು ಹುಟ್ಟುವುದಕ್ಕಿಂತ ಮುಂಚೆ ತಾಯಿ ಮರಿಯಳು ಮತ್ತು ಯೋಸೆಫ್ ಇಬ್ಬರು ಬೆತ್ಲೆಹೇಮಿಗೆ ಹೋಗ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ದಾರೆ? ಬೆತ್ಲೆಹೇಮಿಗೆ ಹೋಗ್ತಾ ಇದ್ದಾರೆ. ಬೆತ್ಲೆಹೇಮ್ ಯೂದಾಯದಲ್ಲಿ, ಬೆತ್ಲೆಹೇಮ್ ಅನ್ನುವಂಥದ್ದು ಬಹಳ ಚಿಕ್ಕ ಪಟ್ಟಣ, ಚಿಕ್ಕದಾಗಿರುವಂತ ಊರು. ಯಾಕೆ ಬ್ರದರ್ ಊರು ಚಿಕ್ಕದು? ಬೈಬಲ್ ಪ್ರೂಫ್ ಇದೆ. ಮೀಕನ ಪುಸ್ತಕ 5ನೇ ಅಧ್ಯಾಯ 2ನೇ ವಚನ ಹೇಳ್ತದೆ, ಏನಂತ? ಎಫ್ರಾತದ ಬೆತ್ಲೆಹೇಮೇ, ನೀನು ಯೆಹೂದದ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರೂ ಇಸ್ರಾಯೇಲನ್ನು ಆಳತಕ್ಕವನು ನಿನ್ನೊಳಗಿನಿಂದ ನನಗಾಗಿ ಹೊರಟುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ವಾ? ಎಫ್ರಾತದ ಬೆತ್ಲೆಹೇಮೇ, ನೀನು ಯೆಹೂದದ ಎಲ್ಲಾ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ರೂ ಕೂಡ ಇಸ್ರಾಯೇಲರನ್ನ ಆಳುವಾತನು ನಿನ್ನೊಳಗಳಿಂದ ಹೊರಡು ಬರುತ್ತಾನೆ. ಆಮೆನ್, ಹಲ್ಲೆಲೂಯಾ. ಹಾಗಾದ್ರೆ ಪ್ರೀತಿಯ ದೇವಜನರೇ, ಬೆತ್ಲೆಹೇಮಲ್ಲಿ ಆ ಗೋದಲಿ ಅನ್ನುವಂಥದ್ದನ್ನು ಏನು ಸೂಚಿಸ್ತದೆ ಅಂದ್ರೆ ಅದು ಚಿಕ್ಕದಾಗಿರುವಂತ ಒಂದು ಸಂಗತಿ. ಪ್ರೀತಿಯ ದೇವಜನರೇ, ಯೇಸು ಈ ಭೂಮಿಗೆ ಬರಬೇಕಾದಾಗ ಯೇಸು ಅನ್ನುವಂತ ದೊಡ್ಡ ಹೆಸರು, ದೊಡ್ಡ ಆ ಒಂದು ಪರಲೋಕದಲ್ಲಿದ್ದಂತ ದೊಡ್ಡದಾಗಿರುವಂತ ಅಧಿಕಾರದಿಂದ ಯೇಸು ಸ್ವಾಮಿ ಹುಟ್ಟಿ ಬರಲಿಲ್ಲ. ಯೇಸು ಸ್ವಾಮಿ ಹುಟ್ಟಿ ಬಂದಾಗ ಆತನು ಬಹಳ ಚಿಕ್ಕದಾದಂತ ವಿಷಯವಾಗಿ ಯೇಸು ಸ್ವಾಮಿ ಈ ಭೂಮಿಗೆ ಆತನು ಹುಟ್ಟಿ ಬರ್ತಾನೆ. ಹಲ್ಲೆಲೂಯಾ. ಎಫ್ರಾತದ ಬೆತ್ಲೆಹೇಮೇ, ನೀನು ಎಷ್ಟು ಚಿಕ್ಕದಾಗಿದ್ರು ಕೂಡ ನಿನ್ನೊಳಗಡೆಯಿಂದ ಒಬ್ಬ ರಾಜನು ಹುಟ್ಟಿ ಬರುತ್ತಾನೆ. ಆಮೇಲೆ ಇದು ಪ್ರವಾದನೆ ಆಗಿತ್ತು. ಸೊ ಯೇಸು ಆ ಬೆತ್ಲೆಹೇಮಲ್ಲಿ ಯೇಸು ಸ್ವಾಮಿ ಆತನು ಹುಟ್ಟಿ ಬರ್ತಾನೆ. ಪ್ರೇರೆ, ಹಲ್ಲೆಲೂಯಾ. ನೋಡಿ, ಯೇಸು ಸ್ವಾಮಿ ಬೆತ್ಲೆಹೇಮಲ್ಲಿ ಹುಟ್ಟಿ ಬರ್ಬೇಕಾದ ಸನ್ನಿವೇಶನ ಗಮನಿಸಿಕೊಳ್ಳೋಣ. ಯೇಸುವನ್ನ ಆ ಮರಿಯಳು, ಕೇಳಿ, ಮರಿಯಳು ಆ ಮಗುವನ್ನ ಸುತ್ತಿ ಎಲ್ಲಿಡ್ತಾಳೆ? ತೆಗೆದುಕೊಂಡೋಗಿ ಗೋದಲಿಯಲ್ಲಿ ಇಡ್ತಾಳೆ. ಪ್ರೇರೆ, ಯಾಕೆ ಗೋದಲಿಯಲ್ಲಿ ಇಟ್ಟಳು? ಯಾಕೆ? ಅಲ್ಲಿ ವಚನ ಕ್ಲಿಯರ್ ಆಗಿ ಹೇಳ್ತದೆ, ಅವರಿಗೆ ಅಲ್ಲಿ ಏನಿರ್ಲಿಲ್ಲ, ಸ್ಥಳ ಇರಲಿಲ್ಲ. ಪ್ರೀತಿ ದೇವಜನರೇ, ಇದನ್ನ ನಮ್ಮ ಜೀವನದಲ್ಲಿ ಯಾವ ರೀತಿ ನಾವು ಅಂಗೀಕಾರ ಮಾಡಿಕೊಳ್ತೀವಿ, ಏನಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊ ಗೊತ್ತಾ?
ಯೇಸು ಸ್ವಾಮಿ ಹುಟ್ಟಿದಾಗ ಆವಾಗಿಂದಲೇ ಪ್ರಾರಂಭವಾಗಿದೆ ಜನರು ಯೇಸುವನ್ನ ರಿಜೆಕ್ಟ್ ಮಾಡೋದು. ಯೇಸು ಅವಾಗಿಂದನೇ ಯೇಸು ಇನ್ನು ಮಗುವಾಗಿ ಹುಟ್ಟಿದಾಗಲೇ ರಿಜೆಕ್ಟ್ ಮಾಡಿದ್ರು. ಸ್ಥಳ ಕೊಡ್ಲಿಲ್ಲ ಒಬ್ಬರೇ. ಸ್ಥಳ, ಆ ಛತ್ರದಲ್ಲಿ ಸ್ಥಳ ಇರಲಿಲ್ಲ. ಸ್ಥಳ ಇಲ್ಲದೆ ನಿಮಿತ್ತವಾಗಿ ಆ ಯೇಸುವನ್ನ, ಆ ಮಗುವನ್ನ ತಾಯಿ ಏನ್ ಮಾಡ್ತಾಳೆ, ಆ ಗೋದಲಿಯಲ್ಲಿ ಹಾಕ್ತಾಳೆ. ಹಲ್ಲೆಲೂಯಾ. ಏನಿರ್ಲಿಲ್ಲ ಅವ್ರಿಗೆ, ಸ್ಥಳ ಇರಲಿಲ್ಲ. ರಾಜಾದಿ ರಾಜನು ಹುಟ್ಟುತ್ತಾನೆ ಅಂತ ಗೊತ್ತಿದೆ, ಬೈಬಲ್ ವಾಕ್ಯ ಹೇಳಿದೆ, ಪ್ರವಾದನೆಗಳಿದ್ದಾವೆ. ಆದರೆ ರಾಜಾದಿ ರಾಜನಿಗೆ ಸ್ಥಳ, there was no place. ಅಲ್ಲಿ ವಚನ ಹೇಳ್ತದೆ, there was no place. ಅಲ್ಲಿ ಜಾಗನೇ ಇರಲಿಲ್ಲ ಅವ್ರಿಗೆ. ಆದ್ರೆ ಜಾಗ ಅವ್ರಿಗೆ ಎಲ್ಲಿ ಸಿಕ್ತು? ಅವ್ರಿಗೆ ಒಂದು ದನದ ಕೊಟ್ಟಿಗೆಯಲ್ಲಿ, ಆ ಕೊಟ್ಟಿಗೆಯಲ್ಲಿ ಅವ್ರಿಗೆ ಜಾಗ ಸಿಕ್ಕಾಗ ಅಲ್ಲಿ ಆ ಮಗುವನ್ನ ಹೆತ್ತು ಆ ಮಗುವನ್ನ ತೆಗೆದುಕೊಂಡು ಹೋಗಿ ಗೋದಲಿಯಲ್ಲಿ ಮರಿಯಳು ಯೇಸುವನ್ನ ಮಲಗಿಸ್ತಾರೆ. ಸೊ ಮೊದಲನೇದಾಗಿ ನಿಮಗೆ ಗೊತ್ತಾ, ಕ್ರಿಸ್ಮಸ್ ಅಂದ್ರೆ ಇಟ್ ಇಸ್ ಎ ರಿಜೆಕ್ಟೆಡ್, ತಿರಸ್ಕಾರವಾದದ್ದು. ಇಡೀ ಯಹೂದ್ಯ ಪಟ್ಟಣದ ಎಲ್ಲಾ ಕಾನೇಶ್ವರ ನಡೀತದೆ, ಎಲ್ಲರಿಗೂ ಸ್ಥಳ ಇತ್ತು, ಯೇಸುವಿಗೆ ಆವಾಗಲೇ ಜನರು ಆತನ ರಿಜೆಕ್ಟ್ ಮಾಡಿದ್ರು, ಆವಾಗಲೇ ಆತನ ತಿರಸ್ಕಾರ ಮಾಡಿದ್ರು. ಪ್ರೇರ, ಆಮೆನ್. ಸ್ಥಳ ಕೊಡ್ಲಿಲ್ಲ, ಆತನಿಗೆ ಅವಕಾಶ ಕೊಡ್ಲಿಲ್ಲ. ಈ ತಿರಸ್ಕಾರ ಯಾರಿಗೋಸ್ಕರ ಗೊತ್ತಾ? ಯಾರಿಗೋಸ್ಕರ? ನಮಗೋಸ್ಕರ. ಕ್ರಿಸ್ಮಸ್ ಇದು ನನಗಾಗಿ ತಿರಸ್ಕಾರ ಹೊಂದಿದಂತ ದಿನ ಇದು, ಯೇಸು ಸ್ವಾಮಿ. ಆಮೆನ್. ನಾವು ಬಹಳ ಖುಷಿ ಪಡ್ತಾ ಇದ್ದೇವೆ, ನಾವು ಸಂತೋಷ ಪಡ್ತಾ ಇದ್ದೇವೆ, ಡಿಜೆ ಹಾಕಿ ಕುಣಿತೀವಿ, ಒಳ್ಳೆ ಸಾಂಗ್ ಹಾಕೊಂಡು ದೇವರು ಹುಟ್ಟಿದ ಅಂತ ಖುಷಿ ಪಡ್ತೇವೆ. ಬಟ್ ಸೇಮ್ ಆಗಿ ಸ್ವಲ್ಪ ಡಿಫ್ರೆಂಟ್ ಆಗಿ ಯೋಚನೆ ಮಾಡಿದ್ರೆ, ಡಿಫ್ರೆಂಟ್ ಅಲ್ಲ, ನಿಜಾಂಶ ನಾವು ವೇಟ್ ಮಾಡಿದ್ರೆ, ಯೋಚನೆ ಮಾಡಿದ್ರೆ, ದಿಸ್ ವಾಸ್ ದ ರಿಜೆಕ್ಟೆಡ್. ಇದು ನಿನಗಾಗಿ ನನಗಾಗಿ ತಿರಸ್ಕಾರ, ಯೇಸು ಸ್ವಾಮಿ ತಿರಸ್ಕಾರನ ಹೊಂದಿದಂತ ದಿನ ಇದು. ಹಲ್ಲೆಲೂಯಾ. ಹೌದಾ? ಜಾಗ ಕೊಡ್ಲಿಲ್ಲ ಹುಟ್ಲಿಕ್ಕೆ. ಯೇಸುವನ್ನು ಎಲ್ಲಿ ಬಿಟ್ರು? ದನದ ಕೊಟ್ಟಿಗೆಯಲ್ಲಿ ಬಿಟ್ರು. ಓಕೆ, ಮೊದಲನೇದಾಗಿ ದಿಸ್ ವಾಸ್ ದ ಡೇ ಆಫ್ ರಿಜೆಕ್ಟ್. ಇದು ನಿನಗಾಗಿ ನನಗಾಗಿ ತಿರಸ್ಕಾರ ಹೊಂದಿದಂತ ದಿನ. ಆಮೆನ್. ಯೇಸು ಸ್ವಾಮಿ ನಮ್ಮ ಪಾಪಗಳ ನಿಮಿತ್ತವಾಗಿ, ನಮ್ಮ ದ್ರೋಹಗಳ ನಿಮಿತ್ತವಾಗಿ ಭೂಮಿಗೆ ಬರಬೇಕಾದಾಗ ರಾಜನಾಗಿ ಬರಲಿಲ್ಲ, ತಿರಸ್ಕಾರ ಹೊಂದಿದವನಾಗಿ ಬಂದ. ನಿನ್ ಪರವಾಗಿ ತಿರಸ್ಕಾರ ಸಹಿಸಿಕೊಂಡಾರೆ. ರಾಜನಾಗಿದ್ದ, ದೇವರ ಅದ್ಭುತ, ದೇವರ ಯೋಜನೆ ಮಾಡೋರಾಗಿದ್ರೆ ಯೇಸುವನ್ನ ಯಾವುದೋ ರಾಜನ ಮನೆತನದಲ್ಲಿ ಹುಟ್ಟಿಸಬಹುದಾಗಿತ್ತು, ಹೌದಾ? ಆದ್ರೆ ತಿರಸ್ಕಾರವನ್ನ ಸಹಿಸಲಿಕ್ಕೆ ದೇವರು ನಿನಗಾಗಿ ನನಗೆ ಆಯ್ತು ರೆಡಿ ಆದ. ಆಮೆನ್. ಹಲ್ಲೆಲೂಯಾ. ಪೌಲನು ಫಿಲಿಪ್ಪಿ ಪತ್ರಿಕೆಯವರಿಗೆ ಬರೀತಾನೆ, ಏನಂತ? ಪರಲೋಕದಲ್ಲಿ ದೇವರು ಆತನಿಗೆ ದೇವರ ಸ್ವರೂಪನು ದೇವರೆಂಬುದಾಗಿ ಎಷ್ಟೋ ದೊಡ್ಡದಂತ ಮಹಿಮೆ ಇದ್ರೂ ಕೂಡ ಆ ಮಹಿಮೆಯನ್ನು ತ್ಯಜಿಸಿ ನಮಗಾಗಿ ಏನ್ ಮಾಡಿದಂತ ಆತನು ಈ ಭೂಮಿಗೆ ಇಳಿದು ಬಂದ. ಸೊ he was rejected. ಆತನ ಹುಟ್ಟುವಿಕೆಯೇ ಏನಾಗಿತ್ತು? ತಿರಸ್ಕಾರ ಆಗಿತ್ತು. ಬೈಬಲ್ ಕ್ಲಿಯರ್ ಆಗಿ ಹೇಳ್ತಿದೆ, ಛತ್ರದಲ್ಲಿ ಅವರಿಗೆ ಸ್ಥಳನೇ ಇರಲಿಲ್ಲ ಅಂತೆ. ಹಾಗಾದ್ರೆ ಅರ್ಥ ಏನು? ಅಲ್ಲಿರೋರು ಅವರಿಗೆ ಸ್ಥಳ ಕೊಟ್ಟಿಲ್ಲ. ಆಮೆನ್. ಅದಕ್ಕೆ ದೇವರು ಆ ದಿನಮಾನಗಳಲ್ಲಿ ಯೇಸು ಸ್ವಾಮಿ ಹುಟ್ಟಿದಾಗ ಆತನಿಗೆ ಸ್ಥಳ ಇರ್ಲಿಲ್ಲಲ್ವಾ? ಆ ಸ್ಥಳವನ್ನ ದೇವರು ಇವತ್ತು ನಮ್ಮ ಹೃದಯದಲ್ಲಿ ಮಾಡ್ಕೊಂಡಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಕೊರಿಂಥ ಪತ್ರಿಕೆ ಹೇಳ್ತದೆ, ನಿಮಗೆ ಗೊತ್ತಿಲ್ವಾ, ನಿಮ್ಮ ಹೃದಯವು ದೇವರ ಆಲಯವಾಗಿದೆ, ದೇವರ ಗರ್ಭಗುಡಿ ಆಗಿದೆ, ದೇವರು ವಾಸ ಮಾಡುವಂತ ಸ್ಥಳ ಅದು.
ಆಮೇನ್. ಅಲ್ಲಿ ಜಾಗ ಇರಲಿಲ್ಲ, ಬಟ್ ದೇವರು ಆ ಶಿಲುಬೆಯ ಮುಖಾಂತರವಾಗಿ ನಿನ್ನ ಹೃದಯದಲ್ಲಿ, ನನ್ನ ಹೃದಯದಲ್ಲಿ ದೇವರು ಜಾಗ ಮಾಡ್ಕೊಂಡಿದ್ದಾನೆ ಪ್ರೇರೆ. ಆಮೇನ್. ನಾವು ಯೇಸುವಿಗೆ ಜಾಗ ಕೊಟ್ಟ ಹಾಗೆ ದೇವರಿಗೆ ಜಾಗ ಕೊಟ್ಟ, ನಾವು ಯಾವಾಗ ಹೃದಯದಿಂದ ಯೇಸುವನ್ನು ಅಂಗೀಕಾರ ಮಾಡಿಕೊಳ್ತೀವಿ, ನಾವು ದೇವರಿಗೆ ಸ್ಥಳ ಕೊಟ್ಟ ಹಾಗೆ ಪ್ರೇರೆ ನಮ್ಮ ಜೀವನದಲ್ಲಿ ಆತನ ವಾಸ ಮಾಡಿ. ಸೊ ಕ್ರಿಸ್ಮಸ್ ಅನ್ನುವಂಥದ್ದು ರಿಸೆಕ್ಟ್. ಯೇಸು ಸ್ವಾಮಿ ಹುಟ್ಟಕ್ಕಿಂತ ಮುಂಚೆ ರಾಜಾದಿರಾಜನು ಹುಟ್ಟುತ್ತಾನೆ, ಈ ಲೋಕದ ರಕ್ಷಕನು ಹುಟ್ಟುತ್ತಾನೆ, ಇಮ್ಮಾನುವೇಲ್ ಹುಟ್ಟುತ್ತಾನೆ, ಪಾಪದಿಂದ ಬಿಡುಗಡೆ ಮಾಡುವನು ಹುಟ್ಟುತ್ತಾನೆ, ಯೇಸು ಹುಟ್ಟುತ್ತಾನೆ, ಸಮಾಧಾನದ ಪ್ರಭು ಹುಟ್ಟುತ್ತಾನೆ ಅಲ್ವಾ ಅಂತೇಳಿ ಪ್ರವಾದನೆಗಳು, ದೊಡ್ಡ ದೊಡ್ಡ ಪ್ರವಾದನೆಗಳು ಹೇಳಿದ್ರು. ಬಟ್ ಯೇಸು ಹುಟ್ಟಿದ ಹಿಂಗ್ ಹುಟ್ಟಿದ ತಿರಸ್ಕಾರವನ್ನು ಸಹಿಸಿಕೊಳ್ಳೋದು ಮಟ್ಟಿಗೆ ಹೋಗಿ ಅಲ್ಲಿಂದ ಯೇಸು ಸ್ವಾಮಿ ಹುಟ್ಟು ಬರ್ತಾನೆ. ಆಮೇನ್. ಪ್ರೈಸ್ ದಿ ಲಾರ್ಡ್. ಸೊ ಅಲ್ಲಿ ಸ್ಥಳ ಇರಲಿಲ್ಲ. ಆ ಮಗುವನ್ನ ಏನ್ ಮಾಡಿದಂತೆ, ಚೊಚ್ಚಲ ಮಗುವನ್ನ ಸುತ್ತಿ, ಬಟ್ಟೆಯಲ್ಲಿ ಸುತ್ತಿ, ಸ್ಥಳ ಇಲ್ಲದ ಕಾರಣ ಅವನು ಗೋದಲೆಯಲ್ಲಿ ಮಲಗಿಸ್ತಾರೆ. ಗೋದಲೆಯಲ್ಲಿ ಮಲಗಿಸ್ಲಿಕ್ಕೆ ಕಾರಣ ಕೇಳಿ, ಗಮನ ಕೊಡಿ. ಗೋದಲೆಯಲ್ಲಿ ಮಲಗಿಸ್ಲಿಕ್ಕೆ ಕಾರಣ ಅದು ಛತ್ರದಲ್ಲಿ ಅವ್ರಿಗೆ ಏನಿರ್ಲಿಲ್ಲ, ಸ್ಥಳ ಇರಲಿಲ್ಲ. ಎರಡನೇದಾಗಿ ಬೈಬಲ್ ವಚನ ಹೇಳ್ತದೆ, ಆ ಗೋದಲೆ ಅನ್ನುವಂಥದ್ದು ಏನು ಸೂಚನೆ ಮಾಡ್ತಾರೆ, ಗಮನ ಕೊಡಿ. ಆ ಗೋದಲೆ ಅನ್ನುವಂಥದ್ದು ಏನು ಸೂಚನೆ ಮಾಡ್ತದೆ? ಮೊದಲನೇದಾಗಿ ಅದು ತಿರಸ್ಕಾರ ಮಾಡಿದಂತ ಸ್ಥಳ. ಸೊ ತಿರಸ್ಕಾರ ಮಾಡಿದಂತ ಸ್ಥಳದಲ್ಲಿ ನಮಗಾಗಿ ತಿರಸ್ಕಾರ ಹೊಂದಿದಂತ ಯೇಸು ಅಲ್ಲಿ ಮಲಗಿದ್ದಾನೆ. ಒಂದು ಕಾಲದಲ್ಲಿ ತಿರಸ್ಕಾರ ಹೊಂದಿದಂತ ಯೇಸುವನ್ನು ನಾವು ಸಿಲುಬೆಯಲ್ಲಿ ನೋಡ್ತೀವಿ. ಸಿಲುಬೆಯಲ್ಲಿ ನೋಡೋಕ್ಕಿಂತ ಮುಂಚೆನೆ ತಿರಸ್ಕಾರ ಹೊಂದಿದ ಯೇಸುವನ್ನು ನಾವು ಎಲ್ಲಿ ನೋಡ್ತಾ ಇದ್ದೇವೆ? ಗೋದಲ್ಲಿ ನೋಡ್ತಾ ಇದ್ದೇವೆ. ಸೊ ಇಲ್ಲಿನೂ ತಿರಸ್ಕಾರ ಹೊಂದಿದ, ಸಿಲುಬೆಯಲ್ಲಿ ಕೂಡ ತಿರಸ್ಕಾರ. Here also rejected, there also rejected. ಆಮೆನ್. ಶಿಲುಬೆಯಲ್ಲಿದ್ದಾಗ ಕೂಡ ಯೇಸು ಪ್ರಾರ್ಥನೆ ಮಾಡ್ತಾನೆ, ಏನಂತ? ಎಲಿ ಎಲಿ ಲಾಮಾ ಸಬಕ್ತ, ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನ ಕೈ ಬಿಟ್ಬಿಡಿ, ಯಾಕೆ ನನ್ನ ತಿರಸ್ಕಾರ ಮಾಡಿದೆ, ಯಾಕೆ ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟು? ಯೇಸು ನಿನಗಾಗಿ ನನಗಾಗಿ ರಿಜೆಕ್ಟ್ ಆದ ಪ್ರೇಯರ್, ತಿರಸ್ಕಾರವನ್ನ ಆತನು ಹೊಂದಿಕೊಂಡ ಪ್ರೇಯರ್. ಸೊ ಕ್ರಿಸ್ಮಸ್ ಅಂದ್ರೆ ಒಂದು ಕಡೆ ನಮ್ಗೆ ಸಂತೋಷ, ಬಟ್ ನಿಜವಾದ ಕ್ರಿಸ್ಮಸ್ ನಿನಗಾಗಿ ನನಗಾಗಿ ತಿರಸ್ಕಾರ ಹೊಂದಿದಂತ ದಿನ ಅದು. ಆಮೇನ್. ಯೇಸು ಹುಟ್ಟಿದಾಗೇನೆ ನೋ ಪ್ಲೇಸ್, ಸ್ಥಳ ಇರಲಿಲ್ಲ. ಆ ಸ್ಥಳ ಇಲ್ಲದೆ ಇರುವಂತ ಯೇಸು ಇವತ್ತು ನಮ್ಮ ಹೃದಯಗಳಲ್ಲಿ ಸ್ಥಳವನ್ನು ಬಯಸ್ತಾ ಇದ್ದಾನೆ. ಆಮೆನ್. ಹಲ್ಲೆಲೂಯಾ. ಸೊ ಗೋದಲಿ ಅನ್ನುವಂಥದ್ದು ತಿರಸ್ಕಾರ. ಎರಡನೇದಾಗಿ ಗಮನ ಕೊಡಿ. ಎರಡನೇದಾಗಿ ಏನಂದ್ರೆ, ಗೋದಲಿ ಅಂದ್ರೆ ಇನ್ನೊಂದು ಅರ್ಥ, ಅದು ದನಗಳಿಗೆ ಮೇವ ಹಾಕುವಂತ ಜಾಗ. ಏನು? ಮೇವ ಹಾಕುವಂತ ಜಾಗ ಅಂದ್ರೆ ಊಟ ಕೊಡುವಂತ ಜಾಗ, ಹಸಿವನ್ನ ನೀಗಿಸುವಂತ ಜಾಗ, ಆಹಾರ ಒದಗಿಸುವಂತ ಜಾಗ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ನಾನೇ ಜೀವಕರವಾದ ರೊಟ್ಟಿಯಾಗಿದ್ದೀನಿ, ನನ್ನ ತಿನ್ನುವನು ನಿತ್ಯ ಜೀವವನ್ನ ಕೊಡ್ತಾನೆ. ಅವತ್ತು ಗೋದಲಿಯಲ್ಲಿ ಹಸುಗಳು ಆ ಮೇವನ್ನ ತಿಂದು ಅವ್ರ ಹಸುವೆ ನೀಗಿಸ್ಕೊಂಡ್ರು. ಅದೇ ಗೋದಲಿಯಲ್ಲಿ ಹುಟ್ಟಿದಂತ ಯೇಸುವನ್ನ ನಾವು ತಿನ್ನುವಾಗ ನಮ್ಮ ನಿತ್ಯ ಜೀವ ಬರ್ತದೆ. ಆಮೇನ್. ಗೋದಲಿ ತಿರಸ್ಕಾರ ಒಂದು ಕಡೆ ಆದ್ರೆ, ಗೋದಲಿ ಇನ್ನೊಂದು ಕಡೆ ಜೀವದ ರೊಟ್ಟಿಯಾಗಿದೆ ಪ್ರೇರೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಜೀವದ ರೊಟ್ಟಿ ಆಗಿದೆ. ಆ ಜೀವವನ್ನ ನಾವು ತಿನ್ನುವಾಗ, ಆ ರೊಟ್ಟಿಯನ್ನು ನಾವು ತಿನ್ನುವಾಗ ನಮ್ಮಲ್ಲಿ ನಿತ್ಯ ಜೀವವು ಉಂಟಾಗ್ತದೆ. ಆಮೆನ್. ಹಲ್ಲೆಲೂಯಾ. ಪ್ರೀತಿ ದೇವ ಜನರು, ಇವತ್ತು ನಮ್ಮ ಜೀವಿತದಲ್ಲಿ ಗೋದಲಿ ಎನ್ನುವಂಥದ್ದು ಅದು ಒಂದು ತಿರಸ್ಕಾರವಾದಂತ ಜಾಗ. ಎರಡನೇದಾಗಿ ಅದು ಆಹಾರವನ್ನು ಒದಗಿಸುವಂತ ಜಾಗವಾಗಿದೆ. ಇದರಿಂದ ನಾವೇನ್ ತಿಳ್ಕೊಳ್ತೀವಿ ಗೊತ್ತಾ?
there is rejected, there will be, ಅಲ್ಲೇ ನಮಗೆ ಬೆಳವಣಿಗೆ ಇರ್ತದೆ. ಎಲ್ಲಿ ನಾವು ತಿರಸ್ಕಾರ ಹೊಂದಿಕೊಳ್ಳುತ್ತೇವೋ ಅಲ್ಲೇ ನಮಗೆ ಜೀವವನ್ನ ಕಾಣಲಿಕ್ಕೆ, ಅಲ್ಲೇ ನಮಗೆ ಆಶೀರ್ವಾದವನ್ನ ಕಾಣಲಿಕ್ಕೆ, ಅಲ್ಲೇ ನಾವು ಬೆಳಕನ್ನ ಕಾಣಲಿಕ್ಕೆ ಸಾಧ್ಯ. ಯೇಸು ಅದು ತೋರಿಸಿಕೊಟ್ಟ ಮೇಂಜರ್, ಈ ಗೋಧಲಿ ಅನ್ನುವಂಥದ್ದು ಒಂದು ಕಡೆ ತಿರಸ್ಕಾರ ಆದ್ರೆ ಇನ್ನೊಂದು ಕಡೆ ಅದೇ ನಿತ್ಯ ಜೀವದ ರೊಟ್ಟಿಯ ಜಾಗವಾಗಿತ್ತು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀತಿ ದೇವಜನರೇ, ಗೋಧಲಿ ತಿರಸ್ಕಾರ, ಗೋಧಲಿ ಜೀವದ ರೊಟ್ಟಿಯಾಗಿದೆ. ಒಂದು, ಎರಡು ಹೇಳಿದೆ. ಮೂರನೇದು, ಗೋಧಲಿ ಅಂದ್ರೆ ಏನು ಗೊತ್ತಾ? ಮೂರನೇದು, ಇದು ಕನಿಷ್ಠವಾಗಿರುವಂತಹ ಜಾಗ. ರೆಸ್ಪೆಕ್ಟ್ ಇಲ್ಲ ಅದಕ್ಕೆ, ಕನಿಷ್ಠವಾದಂತಹ ಸ್ಥಳ ಅದು, ಕನಿಷ್ಠವಾದದ್ರಿ, ಬಹಳ ಕೀಳಾಗಿರುವಂತಹ ಜಾಗ ಅದು. ಪ್ರೀತಿ ದೇವ ಜನರ, ಎಲ್ಲಿ ನೀನು ಕನಿಷ್ಠವಾದದ್ದು ಅನ್ಕೊಳ್ತೀಯಲ್ಲ, ದೇವ್ ನಿನಗೆ ಇನ್ನೊಂದು ಸ್ಥಳವನ್ನ ರೆಡಿ ಮಾಡಿ. ಎಫ್ರಾತದ ಬೆತ್ಲೆಹೇಮೆ, ನೀನು ಚಿಕ್ಕದಾಗಿದೆಯಾ, ಕನಿಷ್ಠವಾಗಿದೆಯಾ, ದೇವ್ ನಿನ್ನನ್ನ ಜೀವವನ್ನು ಉಂಟು ಮಾಡುವಂತ ದೇವರ ಆಶೀರ್ವಾದವನ್ನಾಗಿ ನಿಲ್ಲಿಸ್ತಾನೆ. ಹಲ್ಲೆಲೂಯಾ. ಗೋಧಲಿ ಕನಿಷ್ಠವಾದದ್ದು, ಗೋಧಲಿ ಏನಾಗಿದೆ? ಕನಿಷ್ಠ, ಬೆಲೆ ಇಲ್ಲ. ಹಾಗಾದ್ರೆ ಯೇಸು ಸ್ವಾಮಿ ನಿನಗಾಗಿ ನನಗೆ ಹುಟ್ಟಿ ಬರ್ಲಿಕ್ಕೆ ಯಾವ ಸ್ಥಳ ಆರಿಸ್ಕೊಂಡ? ಯಾವ ಸ್ಥಳ ರೀ? ಗೋಧಲಿಯಲ್ಲಿ ಯೇಸು ಸ್ವಾಮಿ ಕನಿಷ್ಠವಾದ ಜಾಗದಲ್ಲಿ ಆತನು ಹುಟ್ಟಿ ಬರ್ತಾನೆ, ಬೆಲೆ ಇಲ್ಲದ ಜಾಗದಲ್ಲಿ. ಅದ್ರ ಕಾರಣ ಏನ್ ಗೊತ್ತಾ? ಯಾವ ಸ್ಥಳಕ್ಕೆ ಬೆಲೆ ಇಲ್ವೋ ಆ ಸ್ಥಳದಲ್ಲಿ ದೇವರು ಬೆಲೆ ಕೊಡೋದಕ್ಕೋಸ್ಕರ ಆ ಸ್ಥಳದಲ್ಲಿ ಯೇಸು ಸ್ವಾಮಿ ಹುಟ್ಟಿ ಬರ್ತಾರೆ. ಆಮೆನ್. ಇವತ್ತು ನಿನ್ನ ಜೀವನದಲ್ಲಿ, ನಿನ್ನ ಹೃದಯದಲ್ಲಿ ಬೆಲೆ ಇಲ್ವಾ? ನಿನ್ನ ಜೀವಿತಕ್ಕೆ ಬೆಲೆ ಇಲ್ವಾ? ನಿನ್ನ ನಂಬಿಕೆಗೆ ಬೆಲೆ ಇಲ್ವಾ? ದೇವ್ರು ಹೇಳ್ತಾನೆ, ಮಗನೇ, ನಿನ್ನ ಹೃದಯದಲ್ಲಿ ನನಗೆ ಜಾಗ ಕೊಟ್ಬಿಡು, ನಿನ್ನ ಜೀವಿತಕ್ಕೆ ಬೆಲೆ ಬರ್ತದೆ. ಆಮೆನ್, ಹಲ್ಲೆಲೂಯಾ. ಯೇಸುವನ್ನ ಒಂದು ಸಾರಿ ಅಂಗೀಕಾರ ಮಾಡ್ಕೊಂಡು ನೋಡು. ನಿನ್ನ ಹೃದಯದಲ್ಲಿ ಯೇಸುವನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡ್ಕೊಂಡು ನೋಡು. ಯಾವ ಜೀವಿತಕ್ಕೆ ನಿನಗೆ ಬೆಲೆ ಇರಲಿಲ್ವೋ ಆ ಜೀವಿತಕ್ಕೆ ಬೆಲೆಯನ್ನ ದೇವರು ತುಂಬಿಸ್ತಾರೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಬೆತ್ಲೆಹೇಮಲ್ಲಿ ಇದ್ದಂತ ಗೋಧಲಿ ಮೊದಲನೇದಾಗಿ ತಿರಸ್ಕಾರ, ಎರಡನೇದಾಗಿ ಜೀವದ ರೊಟ್ಟಿಯ ಮಾರ್ಗ ಆಗಿತ್ತು, ಮೂರನೇದು ಕನಿಷ್ಠವಾದದ್ದು, ಬಟ್ ಮೇಲಾಗಿ ದೇವರದನ್ನ ಮಾಡಿದನು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀತಿ ದೇವ ಜನರೇ, ಕ್ರಿಸ್ಮಸ್ ಅಂದ್ರೆ ಏನು? ಏನು ಕ್ರಿಸ್ಮಸ್ ಅಂದ್ರೆ? ಎರಡನೇದು ಜೀವದ ರೊಟ್ಟಿ, ಮೂರನೇದು ಕನಿಷ್ಠವಾದ. ಕನಿಷ್ಠ ಇದ್ದಾಗಲೂ ಕೂಡ ದೇವರು ಮಾನವನ ಕೊಡುವನಾಗಿದ್ದಾನೆ. ಚಿಕ್ಕದಾಗಿದ್ರು ದೊಡ್ಡದನ್ನಾಗಿ ಮಾಡ್ತಾರೆ, ಅಲ್ಪವಾಗಿದ್ರು ಉನ್ನತವಾದದನ್ನಾಗಿ ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಲಾಸ್ಟ್ ಗೋಧಲಿ ಅನ್ನುವಂಥದ್ದು ಲಾಸ್ಟ್ ಸ್ಟೇಜ್, ಕೀಳುವ ಜಾಗ. ಅಲ್ಲಿಂದ ದೇವರು ಬೆಳೀತಾ 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 ಬರ್ತಾನೆ. ಆಮೆನ್. ಒಂದು ಕಾಲ ಬಂತು, ಇವತ್ತು ಯೇಸು ಕ್ರಿಸ್ತನು ಇಡೀ ಲೋಕದ ಜನರ ಪಾಪದ ಹಿತವಾಗಿ ಕಲ್ವರಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು, ಸಣ್ಣ ಶಿಲುಬೆಗೆ ಹೋಗಿ ಮರಣವನ್ನು ಅನುಭವಿಸಿ ಸಮಾಧಿ ಮಾಡಲ್ಪಟ್ಟು ತಿರುಗಿ ಮೂರನೇ ದಿನದಲ್ಲಿ ಜೀವಿತನಾಗಿ ಎದ್ದು ಬಂದು ಇಡೀ ಲೋಕಕ್ಕೆ ರಕ್ಷಕನಾಗಿ, ಇಡೀ ಲೋಕಕ್ಕೆ ಜೀವದ ನಾಯಕನಾಗಿ, ಇಡೀ ಲೋಕಕ್ಕೆ ಒಬ್ಬ ಪರಲೋಕದ ಮಾರ್ಗವಾಗಿ ಯೇಸು ಸ್ವಾಮಿಯನ್ನ ಇವತ್ತು ಜನರು ಪೂಜಿಸ್ತಾರೆ. ಕಾರಣ ಏನಪ್ಪಾ ಅಂದ್ರೆ, ಮೊದಲು ಆತನು ತಿರಸ್ಕಾರ ಮಾಡಬೇಕು, ಕನಿಷ್ಠವಾದ ಜಾಗದಲ್ಲಿ ಬಂದ ಪ್ರೇರಣೆ. ಪ್ರೀತಿ ದೇವ ಜನರೇ, ಇವತ್ತು ಗೋಧಲಿ ಎನ್ನುವಂಥದ್ದು ತಿರಸ್ಕಾರ. ನಿನ್ನ ಹೃದಯ ತಿರಸ್ಕಾರವಾಗಿದೆನಾ? ದೇವರು ಅದನ್ನ ಆರಿಸಿಕೊಳ್ತಾನೆ. ಯಾವುದು ತಿರಸ್ಕಾರವೋ ದೇವರು ಅದನ್ನ ಆರಿಸಿಕೊಳ್ತಾನೆ, ಯಾವುದು ಕನಿಷ್ಠವಾದ್ದು ದೇವರು ಅದನ್ನ ಆರಿಸಿಕೊಳ್ತಾನೆ. ತುಂಬಾ ಜನ ಯೋಚನೆ ಮಾಡಿದ್ರು, ಅಯ್ಯೋ ಯೋಧ ಪಟ್ಟಣದಲ್ಲಿ ಬೆತ್ಲೆಹೇಮ್ ಬಹಳ ಚಿಕ್ಕದು, ಅಲ್ಲಿಂದ ಯಾರು ರಾಜರು ಬರ್ತಾರೆ? ದೇವರು ಅಲ್ಲಿಂದನೇ ಮಾಡಿ ತೋರಿಸಿದ್ದಾರೆ. ಬೈಬಲ್ ಪ್ರವಾದನೆ ಇತ್ತು, ಎಫ್ರಾತದ ಬೆತ್ಲೆಹೇಮೆ, ಯೂದದ ಬೆತ್ಲೆಹೇಮೆ, ನೀನು ಬಹಳ
ಚಿಕ್ಕ ನೀನು, ಆದ್ರೆ ನಿನ್ನೊಳಗಡೆಯಿಂದನೇ ಇಸ್ರಾಯೇಲ್ ರಾಜನು ಹೊರಟು ಬರ್ತಾನೆ. ನೀನು ಬಹಳ ಚಿಕ್ಕವನಂತ ಅನ್ಕೋಬಹುದು. ನಿನ್ನ ಹೃದಯ ಬಹಳ ಚಿಕ್ಕದು ಅಂತ. ಏನ್ ಬ್ರದರ್, ನನ್ನ ಜೀವಿತ ಆತರ ಪಾಪ ಹಂಗಿದೆ ಹಿಂಗಿದೆ ಅಂತ ಅನ್ಕೋಬಹುದು ನೀನು. ಬಟ್ ಆದ್ರೆ ಇಲ್ಲ, ನಿನ್ನನ್ನು ಉದ್ಧಾರ ಮಾಡುವತನು ನಿನ್ನೊಳಗಡೆ ಬರ್ಲಿಕ್ಕೆ ಇಷ್ಟಪಡ್ತಾನೆ. ಆಮೇಲೆ ನಿನ್ನಲ್ಲಿ ಜನನ ಕೊಡ್ಲಿಕ್ಕೆ ಇಷ್ಟಪಡ್ತಾನೆ. ನಿನ್ನೊಳಗಡೆ ಜೀವಿಸ್ಲಿಕ್ಕೆ ಆತನ ಇಷ್ಟಪಡ್ತಾನೆ. ಆ ದಿನ ಯೇಸುವಿಗೆ ಜಾಗ ಇರಲಿಲ್ಲ. ಕಾರಣ ಇವತ್ತು ನಿನ್ನ ಹೃದಯದಲ್ಲಿ ಜಾಗ ಕೊಡೋದಕ್ಕೋಸ್ಕರ, ನಿನ್ನ ಹೃದಯದಲ್ಲಿ ವಾಸ ಮಾಡೋದಕ್ಕೋಸ್ಕರ ಪ್ರೇರ. ಮತ್ತೆ ಯೇಸುವನ್ನ ನಾವು ಗೋದಲಿಯಲ್ಲಿ ನೋಡ್ತಾ ಇಲ್ಲ. ಇವತ್ತು ಎಲ್ಲಿ ನೋಡ್ತಾ ಇದ್ದೇವೆ? ನಮ್ಮ ಹೃದಯಗಳಲ್ಲಿ ನೋಡ್ತಾ ಇದ್ದೇವೆ, ನಮ್ಮ ಜೀವಿತಗಳಲ್ಲಿ ನೋಡ್ತಾ ಇದ್ದೇವೆ. ಯೇಸುವನ್ನ ನಾವು ಶಿಲುಬೆಯಲ್ಲಿ ನೋಡ್ತಾ ಇಲ್ಲ, ಯೇಸುವನ್ನ ನಮ್ಮ ಹೃದಯಗಳಲ್ಲಿ ನೋಡುತ್ತಾ ಇದ್ದೇವೆ, ನಮ್ಮ ಜೀವನದಲ್ಲಿ ನೋಡ್ತೇವೆ, ನಮ್ಮ ಕುಟುಂಬಗಳಲ್ಲಿ ನೋಡುತ್ತಾ ಇದ್ದೇವೆ, ನಮ್ಮ ಆಂತರ್ಯದಲ್ಲಿ ಯೇಸುವನ್ನ ನೋಡುತ್ತೇವೆ, ಶಿಲುಬೆಯಲ್ಲೆಲ್ಲ, ಗೋದಲಿಯಲ್ಲೆಲ್ಲ. ಆಮೇಲೆ ಕಾರಣ ಏನು ಗೊತ್ತಾ? ಇದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ತಿರಸ್ಕಾರ ಇದೆಯಾ, ಅಲ್ಲೇ ನಿನಗೆ ಆಶೀರ್ವಾದ, ಅಲ್ಲೇ ಜಯ, ಅಲ್ಲಿಂದಲೇ ನಿನ್ನ ಜಯ ಪ್ರಾರಂಭ. ಸೊ ಗೋದಲಿಲಿ ನಾವು ಯೇಸುವನ್ನ ನೋಡಿದಾಗಲೆಲ್ಲ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋಣ, ಅದು ತಿರಸ್ಕಾರ, ಅದು ಏನು ಕೀಳಾದಂತ ಜಾಗ. ಆದ್ರೆ ಆ ಸ್ಥಳದಿಂದಲೇ ಜೀವದ ರೊಟ್ಟಿ ಯೇಸು ನನಗಾಗಿ ಹುಟ್ಟಿ ಬಂದಿದ್ದಾನೆ. ಆ ಜೀವದ ರೊಟ್ಟಿ ನಾವು ತಿನ್ನುವಾಗ ನಮ್ಮಲ್ಲಿ ಚಿಂತೆ ಜೀವವು ಉಂಟಾಗ್ತದೆ. ನಿಜವಾದ ಕ್ರಿಸ್ಮಸ್ ಏನ್ ಗೊತ್ತಾ? ಸ್ಥಳ ಕೊಡುವಂಥದ್ದೇ ನಿಜ. ನಮ್ಮ ಹೃದಯದಲ್ಲಿ ದೇವರಿಗೆ ಸ್ಥಳ ಕೊಡುವಂಥದ್ದೇ ನಿಜವಾದ ಕ್ರಿಸ್ಮಸ್. ಆಮೇಲೆ ಸೊ ನಾವು ಕ್ರಿಸ್ಮಸ್ಗೆ ಆಗಿ ನಮ್ಮನ್ನ ಸಿದ್ಧ ಮಾಡಿಕೊಳ್ಳೋಣ, ನಮ್ಮ ಹೃದಯವನ್ನ ದೇವರಿಗೆ ಕೊಡೋದಕ್ಕೋಸ್ಕರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಗೋದಲಿ ರಿಜೆಕ್ಟೆಡ್, ಕಡಿದಾದಂಥ ಸ್ಥಳ, ಕನಿಷ್ಠವಾದ ಸ್ಥಳ. ಇವತ್ತು ನಿನ್ನ ಹೃದಯ ಗೋದಲಿ ಆಗಿದೆನಾ? ಕನಿಷ್ಠವಾದದ್ದು, ತಿರಸ್ಕಾರವಾದದ್ದಾಗಿದೆನಾ? ದೇವರು ನಿತ್ಯ ಜೀವನ ಉಂಟು ಮಾಡುವಂತ ರೊಟ್ಟಿ ಆ ಗೋದಲಿಯಲ್ಲಿ ಹುಟ್ಟಿ ಬರ್ಲಿಕ್ಕೆ ಸಿದ್ಧನಾಗಿದ್ದಾನೆ. ಆಮೇನ್, 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 ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ತಿರಸ್ಕಾರ, ಯಾವಾಗ ಸೋಲು ನನ್ನ ಜೀವಿತದಲ್ಲಿ ಬರ್ತದೋ, ಯೇಸು ನಿನಗಾಗಿ ನಿಂತ್ಕೊಳ್ತಾನೆ ಸಹಾಯ ಮಾಡೋದಕ್ಕೋಸ್ಕರ. ಆಮೇನ್, ಹಲ್ಲೆಲೂಯಾ. ಸೊ ಯೇಸು ಹುಟ್ಟಿರೋದೇ ನಿನಗೋಸ್ಕರ. ಅದಕ್ಕೆ ಯೆಶಾಯನ ಬರೆದ ಪ್ರವಾದನೆಗಿಂತ 9ನೇ ಅಧ್ಯಾಯ 6ನೇ ವಚನ, ವರದ ಮಗನ ನಮಗೆ ದೊರೆತನು, ಆಡಳಿತವು ಅವನ ಬಾಹು ಮೇಲಿರುವುದು, ಅದ್ಭುತ ಸ್ವರೂಪನು, ಆಲೋಚನೆ ಕರ್ತನು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವ ಅವನ ಹೆಸರುಗಳು. ಹಲ್ಲೆಲೂಯಾ. ಅದ್ಭುತ ಸ್ವರೂಪನಾಗಿದ್ದಾನೆ ಪ್ರೇರೆ, ಆಲೋಚನೆ ಕರ್ತನಾಗಿದ್ದಾನೆ, ಸಮಾಧಾನದ ಪ್ರಭು, ನಿನಗೆ ನನಗೆ ಸಮಾಧಾನ ಕೊಡುವವನಾಗಿದ್ದಾನೆ. ಸೊ ಜೀಸಸ್, ಯೇಸುವಿನ ಒಂದು ಜನನವೇ ಒಂದು ಅದ್ಭುತ ಪ್ರೇರೆ. ಹಲ್ಲೆಲೂಯಾ.